ಯೂಟ್ಯೂಬ್ ಲೈವ್ ಎನಿವೇರ್ ಚಾನೆಲಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಮುಲ್ಕಿ ಪರಿಸರದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಇಲ್ಲಿನ ಆಗುಹೋಗುಗಳ ಬಗ್ಗೆ, ಇಲ್ಲಿನ ಒಳ್ಳೆಯ ಸ್ಥಳಗಳ ಬಗ್ಗೆ, ಶಿಕ್ಷಣದ ಬಗ್ಗೆ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಈ ಚಾನೆಲ್ನಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಇಂದು ನಮ್ಮ ಕುಟುಂಬಗಳು ಸಣ್ಣದಾಗುತ್ತಾ ಹೋಗುತ್ತವೆ. ಮನೆಯಲ್ಲಿ ತಂದೆ, ತಾಯಿ, ಮಗು. ತಂದೆ ತಾಯಿಗೆ ಹೊರಗೆ ದುಡಿಯಬೇಕಾದ ಅನಿವಾರ್ಯತೆ. ಆದ್ದರಿಂದ ತಮ್ಮ ಮಗುವನ್ನು ಅವರಿಗೆ ನೋಡಿಕೊಳ್ಳಿಕ್ಕೆ ಯಾವ ವ್ಯವಸ್ಥೆಯೂ ಇರುವುದಿಲ್ಲ. ತನ್ನ ಮಗು ಚೆನ್ನಾಗಿ ಕಲಿಯಬೇಕು, ಆಟ ಪಾಠಗಳಲ್ಲಿ ಮುಂದೆ ಹೋಗಬೇಕು, ಇತರ ಮಕ್ಕಳೊಂದಿಗೆ ಆಟವಾಡಿ ಬೆಳೆಯಬೇಕು ಎಂಬುದು ತಂದೆ ತಾಯಿಗಳ ಒಂದು ಆಶಯವಾಗಿರ್ತದೆ. ಆದರೆ ಅದಕ್ಕೆ ದಾರಿಯಲ್ಲಿ ಅದಕ್ಕೆ ಒಂದೇ ಒಂದು ದಾರಿ ಇದೆ. ಅದು ನಿಮಗೆ ನಾನೀಗ ತಿಳಿಸಿಕೊಡ್ತೇನೆ. ನಮ್ಮ ಮುಲ್ಕಿ ಸರ್ಕಲ್ನ CSI ಶಾಲೆ ಬಳಿ ಒಂದು ನರ್ಸರಿ ಇದೆ. ಅದರ ಹೆಸರು ಏಂಜಲ್ ನರ್ಸರಿ. ಶ್ರೀಮತಿ ರೆನಿಟಾ ವಾಟ್ಸನ್ ರವರು ಈ ನರ್ಸರಿಯನ್ನು ನಡೆಸ್ತಾ ಇದ್ದಾರೆ. 2 ವರ್ಷದಿಂದ 4 ವರ್ಷದೊಳಗಿನ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದಾರೆ. ಬರೀ ವಿದ್ಯಾಭ್ಯಾಸ ಅಲ್ಲ, ಮಕ್ಕಳನ್ನು ತಮ್ಮ ಮಕ್ಕಳಂತೆ ಅವರು ನೋಡಿಕೊಳ್ತಿದ್ದಾರೆ. ಮಕ್ಕಳಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನೀಡುತ್ತಿದ್ದಾರೆ. ಇಲ್ಲಿರುವಂತಹ ಆಟದ ಸಾಮಗ್ರಿಗಳು, ಇಲ್ಲಿರುವಂತಹ ನುರಿತ ಶಿಕ್ಷಕರು, ಇಲ್ಲಿರುವಂತಹ ಎಲ್ಲ ವ್ಯವಸ್ಥೆಗಳು ಮಕ್ಕಳನ್ನು ಆಕರ್ಷಿಸುತ್ತದೆ. ಈ ಶಾಲೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ. ಇದರಲ್ಲಿ ರೆನಿಟಾ ವಾಟ್ಸನ್ ಅವರ ಶ್ರಮವು ಬಹಳ ಮುಖ್ಯ. ಅವರು ಈಗ ನಮ್ಮ ಮಧ್ಯೆ ಇದ್ದಾರೆ. ನಮಸ್ಕಾರ ಮೇಡಮ್. ನಿಮಗೆ ನಿಮ್ಮ ನಿಮ್ಮ ನರ್ಸರಿಯ ಬಗ್ಗೆ ಬಹಳಷ್ಟು ನಾನು ಕೇಳಿಕೊಂಡಿದ್ದೇನೆ. ಇವತ್ತು ಜನರು ಇದರ ವಿಷಯವನ್ನು ಕೇಳಬೇಕು. ಅದರ ಬಗ್ಗೆ 1-2 ಮಾತುಗಳನ್ನು ನೀವು ಹೇಳಬಹುದಾ? ಖಂಡಿತ. ನನ್ನದು 2023ರಲ್ಲಿ ನರ್ಸರಿ ಸ್ಕೂಲ್ ನಾನು ಓಪನ್ ಮಾಡಿದ್ದೆ. ಆಗ ನನಗೆ ಜಸ್ಟ್ ಒಂದು 5-6 ಮಕ್ಕಳು ಮಾತ್ರ ಇದ್ದರು. 5-6 ಮಕ್ಕಳಲ್ಲಿ ಕೂಡ ನಾನು ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಒಳ್ಳೆ ಆಟದಲ್ಲಾಗಲಿ ಪಾಠದಲ್ಲಾಗಲಿ ಪ್ರತಿಯೊಂದು ಸಹ ಆ್ಯಕ್ಟಿವಿಟಿ ಎಲ್ಲ ಕೊಡ್ತಿದ್ದೆ. ಆಮೇಲೆ 2024ಗೆ ನನಗೆ ದೇವರ ಕೃಪೆಯಲ್ಲಿ ನಾನು 3 ಪಟ್ಟು ನನಗೆ ಆಶೀರ್ವಾದದಲ್ಲಿ, ದೇವರ ಅನುಗ್ರಹದಲ್ಲಿ ನಾನು 3 ಪಟ್ಟು ಮೇಲೆ ಬಂದು ನನಗೆ 20 ಮಕ್ಕಳನ್ನು ದೇವರು ಕೊಟ್ಟಿದ್ದಾರೆ. ಫಸ್ಟ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮೊದಲನೇದಾಗಿ ಮಕ್ಕಳು ಇಲ್ಲಿ 2 ವರ್ಷದಿಂದ 4 ವರ್ಷದ ಒಳಗಿನ ಮಕ್ಕಳಿಗೆ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ. ನಾನು ಆಟದಿಂದ ಸ್ಟಾರ್ಟ್ ಮಾಡಿ ಮಕ್ಕಳನ್ನು ಪ್ರೀತಿಯಲ್ಲಿ, ಫಸ್ಟ್ ಮದರ್ ಬಾಮ್ನಾದ ಮಮ್ಮಿ, ಸೆಕೆಂಡ್ ಮದರ್ ನರ್ಸರಿ ಟೀಚರ್ ಅಂತ ನನ್ನ ಅನಿಸಿಕೆ. ಅಂದರೆ ಅವರು ಮಮ್ಮಿಯನ್ನು ಬಿಟ್ಟ ಮೇಲೆ ಮತ್ತು ಆಮೇಲೆ ಮಕ್ಕಳು ಬರೋದು ನಮ್ಮ ಹತ್ತಿರ. ನಾವು ಮಕ್ಕಳನ್ನು ತಾಯಿಯಾಗಿ ಪ್ರೀತಿ ಮಾಡ್ತೇವೆ. ಮತ್ತು ಇಲ್ಲಿ ಬಂದ ಪೇರೆಂಟ್ಸ್ನವರು, ಈಗ ಬಂದ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ನವರು ಎಲ್ಲ ಲವಿಂಗ್, ಒಬ್ಬರಿಗಿಂತ ಒಬ್ಬರು ಹೇಳಲಿಕ್ಕೆ ಆಗೋದಿಲ್ಲ. ಅದು ನನಗೆ ಹೇಗೆ ವರ್ಣಿಸಲ್ಬೇಕಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾನು ಮಕ್ಕಳದ್ದು ಇನ್ನೂ ಸಹ ನನ್ನ ಮುಂದೆ ಹೋಗಬೇಕು, ಈ ಶಾಲೆ ಇನ್ನೂ ಮುಂದೆ ಆಗಿ ಎಲ್ಲ ಸಣ್ಣ. ಈಗಿನ ಕಾಲ ಹೇಗೆ ಅಂದರೆ ಮಕ್ಕಳ ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ಮಕ್ಕಳನ್ನು ಕೂತ್ಕೊಳಿಸಿ ಬಿಡ್ತಾರೆ. ಶಾಲೆಗೆ ಹೋಗುವಾಗ ಹೋಗಲಿ, 4 ವರ್ಷ ಆದ ಮೇಲೆ ಶಾಲೆಗೆ ಹೋಗಲಿ ಅಂತ. ಆದರೆ ಹಿಂದಿನ ಕಾಲದಲ್ಲಿ ನಡೀತಿತ್ತು. ಆದರೆ ಈಗಿನ ಕಾಲದಲ್ಲಿ ಅದು ನಡೆಯುವುದಿಲ್ಲ. 2 ವರ್ಷ 4 ವರ್ಷ ತನಕ ಮನೆಯೊಳಗೆ ಕೂತ್ಕೊಳಿಸಿ ತುಂಬ ಅವರು ಶಾಲೆಗೆ ಬರುವಾಗ ಅವರನ್ನು ಸೆಟ್ ಮಾಡಲಿಕ್ಕೆ ನಮಗೆ ಒಂದು 6 ಮಂತ್ ಹೋಗ್ತದೆ. ಕೂಗುದು, ಅವರಿಗೆ ಮೆಂಟಲಿ ಡಿಪ್ರೆಸ್ ಹೀಗೆಲ್ಲ. ಹಾಗೆ ನನ್ನದೊಂದು ಸಜೆಷನ್ ಏನಂದರೆ, ಯಾರು ಸಹ ಮನೆಯಲ್ಲಿ 2 ವರ್ಷದ ಮಕ್ಕಳಿದ್ದರೆ ಆದಷ್ಟು, ನನ್ನ ಶಾಲೆ ಅಂತ ಹೇಳೋದಲ್ಲ, ಯಾರು ಶಾಲೆಗೆ ಕಳಿಸಿದರೆ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ, ಮಕ್ಕಳೊಟ್ಟಿಗೆ ಬೆರೀತಾರೆ, ಮಕ್ಕಳೊಟ್ಟಿಗೆ ಹೇಗಿರಬೇಕು ಅದು ಕಲಿತಾರೆ. ಹೋಗುದು, ಬರುವುದು, ತಿನ್ನುವುದು, ಹೇಗೆ ತಿನ್ನಬೇಕು, ಬೀಳಿಸದಾಗಿ ತಿನ್ನಿಸುವುದು, ಊಟ ತಿನ್ನಿಸುವ ಮೊದಲು ಕೈ ತೊಳೆಯುವುದು, ಇದೆಲ್ಲ ನಾವು ಅವರಿಗೆ ತುಂಬ ಮೇಯ್ನ್ ನಾವು ಶಿಸ್ತು ಕಲಿಸ್ತೇವೆ. ಈಗ ಪೇರೆಂಟ್ಸ್ನವರು ಸಹ ಮನೆಯಲ್ಲಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಟೀಚರ್ ನನ್ನ ಮಗ ಇಲ್ಲಿ ಕೇಳೋದಿಲ್ಲ, ಮೊಬೈಲ್ ನೋಡ್ತಾ ಇದ್ದ, ನೀವು ಒಂಚೂರು ಹೇಳಿ ಅಂತ ವಾಯ್ಸ್ ಕ್ಲಿಕ್ ಮಾಡ್ತಾರೆ. ನಾನು ಹೇಳಿದ ಕೂಡಲೇ ಹೀಗೆ, ಟೀಚರ್ ಅವ್ನು ಬ್ರಷ್ ಮಾಡೋದಿಲ್ಲ ಬೆಳಿಗ್ಗೆ. ಮರುದಿವಸ ಪೇರೆಂಟ್ಸ್ನವ್ರು ಏನು ಹೇಳ್ತಾರೆ, ಮ್ಯಾಮ್ ಅವ್ನು ಬೆಳಿಗ್ಗೆ ಬ್ರಷ್ ಮಾಡಿದ. ಹಾಗೆ ಅಂಥ ಆ್ಯಕ್ಟಿವಿಟಿ ನಾನಿಲ್ಲಿ ಕೊಡ್ತಾ ಇದ್ದೇನೆ.
ಧನ್ಯವಾದಗಳು ಮೇಡಮ್. ನಮ್ಮ ಮಧ್ಯೆ ಮಕ್ಕಳ ಪೋಷಕರು ಕೂಡ ಇದ್ದಾರೆ. ಅವರು ತಮ್ಮ ಮಗುವಿನ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾರೆ. ನಮಸ್ತೆ. ನಾನು ನನ್ನ ಮಗನನ್ನು ಇಲ್ಲಿ ಸೇರಿಸಬೇಕಾದ್ರೆ ಕೆಲಸಕ್ಕೆ ಹೋಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ನನಗೆ ಮಗನನ್ನು ಎಲ್ಲಿ ಬಿಟ್ಟು ಹೋಗಲಿ ಅಂತ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಗೊತ್ತಾಯಿತು ಇಲ್ಲಿ ನರ್ಸರಿ ಶಾಲೆ ಉಂಟು ಅಂತ. ಈಗ ನನ್ನ ಮಗನನ್ನು ಇಲ್ಲಿ ಹಾಕಿದ ಮೇಲೆ ಅವರು ಒಂಥರ ತಾಯಿ ಥರ ನೋಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಡ್ಯಾನ್ಸ್ ಎಲ್ಲ ಕಲಿಸ್ತಾರೆ, ಓದಿಸ್ತಾರೆ. ಈಗ ಅವನಿಗೂ ಒಂಥರ ಶಿಸ್ತಾಗಿದೆ. ಬೆಳಿಗ್ಗೆ ಬೇಗ ಹೇಳ್ತಾನೆ, ಶಾಲೆಗೆ ಹೋಗ್ತೀನಂತ ಬ್ಯಾಗ್ ಎಲ್ಲ ಇಟ್ಕೊತಾನೆ. ಇಷ್ಟು 3 ವರ್ಷ ಮಗು ಇರುವಾಗಲೇ ಶಾಲೆಗೆ ಹೋಗ್ಬೇಕನ್ನೋ ಆಸೆ ಅವನಿಗೆ ಈಗ. ಹಾಗಾಗಿ ಟೀಚರ್ನವ್ರಿಗೆ, ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ನನ್ನಿಂದ. ನನ್ನ ಮಗ ಈಗ ಕಲಿಯೋದಂದರೆ ಈಗ ಎಲ್ಲ ಇಷ್ಟು ವಯಸ್ಸಿನಲ್ಲಿ ABCD ಎಲ್ಲ ಕಲೀಲಿಕ್ಕೆ ಆಗೋದಿಲ್ಲ ನಮಗೆ. ಈಗ ಎಲ್ಲ ಕಲಿತಾ ಇದ್ದಾನೆ, ABCD ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಶಾಲೆಯಲ್ಲಿ ಕಲಿತಿದ್ದೆಲ್ಲ ಬಂದು ಸಾಯಂಕಾಲ ಮನೆಯಲ್ಲಿ ಹೇಳೋದು, ಟೀಚರ್ ಹಾಗೆ ಕಲಿಸಿದ್ರು, ಹೀಗೆ ಕಲಿಸಿದ್ರು ಅಂತ ಹೇಳ್ತಾನೆ. ಬೆಳಿಗ್ಗೆ ಬ್ರಷ್ ಮಾಡ್ತಾನೆ. ಟೀಚರ್ನವ್ರು ನೋಡಿ ಖುಷಿ ಆಗುತ್ತೆ ಅವನಿಗೆ, ಶಾಲೆಗೆ ಹೋಗ್ತೀನಿ ಅಂತ. ಧನ್ಯವಾದಗಳು ಮೇಡಮ್. ನಿಮಗೂ ತುಂಬ ಖುಷಿಯಾಗಿದೆ ನಿಮ್ಮ ಮಗುವನ್ನು ಈ ಶಾಲೆಗೆ ಸೇರಿಸಿದ್ದೀರಿ. ಈಗ ಮಗುವಿನಲ್ಲಿ ಬಹಳ ಬದಲಾವಣೆಗಳನ್ನು ನೀವು ಕಾಣ್ತೀರಿ. ವೀಕ್ಷಕರೇ, ಬಹಳಷ್ಟು ಒಳ್ಳೆಯ ಸುದ್ದಿಗಳನ್ನು ನಾವು ಈಗ ಯೂಟ್ಯೂಬ್ ಚಾನೆಲ್ ಎವ್ರಿವೇರ್ನಲ್ಲಿ ತಿಳಿದುಕೊಂಡೆವು. ಏಂಜಲ್ ನರ್ಸರಿ ಶಾಲೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು. ಇಲ್ಲಿರುವಂಥ ಸುಸಜ್ಜಿತವಾದ ಕೊಠಡಿ, ಮಕ್ಕಳ ಆಟದ ಸಾಮಗ್ರಿಗಳು, ಒಳ್ಳೆಯ ನುರಿತ ಸಿಬ್ಬಂದಿ ವರ್ಗ ಮಕ್ಕಳನ್ನು ಹಲವು ರೀತಿಯಲ್ಲಿ ತರಬೇತಿ ಮಾಡುತ್ತಾರೆ ಹಾಗೂ ಅವರಿಗೆ ಮುಂದಿನ ಶಾಲೆಗೆ ಹೋಗಲು ಅನುಕೂಲವಾಗುವಂತೆ ಮಾಡುತ್ತಾರೆ. ಈಗ ನಮ್ಮ ಮಧ್ಯೆ ಇಬ್ಬರು ಪೋಷಕರು ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ಸ್ವಾಗತಿಸುತ್ತೇನೆ. ನಿಮ್ಮ ಹೆಸರು ಮೇಡಮ್? ರಾಧಿಕ್ಷಿತ. ನಿಮ್ಮ ಮಗುವಿನ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನೀವು ಕಂಡಿದ್ದೀರಿ? ನನ್ನ ಮಗಳನ್ನು ನಾನು 1.5 ಇಯರ್, ಒಂದೂವರೆ ವರ್ಷಕ್ಕೆ ನಾನು ಈ ಶಾಲೆಗೆ ಹಾಕಿದ್ದೇನೆ. ಹಾಕಿದ ಮೇಲೆ ಅವಳಲ್ಲಿ ತುಂಬ ಬದಲಾವಣೆ ಆಯಿತು. ಮನೆಯಲ್ಲಿ ರೈಮ್ಸ್ ಹಾಡುವುದರಿಂದ ಇಲ್ಲಿ ತುಂಬ ರೈಮ್ಸ್ ಅವಳಿಗೆ ತುಂಬ ಇಷ್ಟ. ಇಲ್ಲಿ ಬಂದ ಮೇಲೆ ರಾಗ, ಸಿಂಗಿಂಗ್ ಅಂದರೆ ತುಂಬ ಇಷ್ಟ ಅವಳಿಗೆ. ರಾಗ ಹಾಡ್ತಾ ಇರ್ತಾಳೆ. ಈಗ ಅವಳಿಗೆ ಪ್ರೆಸೆಂಟ್ 2 ಇಯರ್ಸ್ 1 ಮಂತ್ ಆಗ್ತಾ ಉಂಟು. ಬಟ್ ಅವಳಿಗೆ ತುಂಬ ರೈಮ್ಸಲ್ಲಿ ಆಗಲಿ, ಈವನ್ ಓದುದ್ರಲ್ಲಿ, ಬರೆಯುವುದ್ರಲ್ಲಿ, ಪುಸ್ತಕ ತಗೊಂಡೋಗ್ತಾಳೆ, ಬರೀಲಿಕ್ಕೆ ಇಂಟ್ರೆಸ್ಟ್ ತುಂಬ ತೋರಿಸ್ತಾಳೆ. ಮತ್ತು ತುಂಬ ಹಲವಾರು ರೈಮ್ಸ್ ಬೈ ಹಾರ್ಟ್ ಅವಳು ಹೇಳ್ತಾಳೆ. ಮಿಡ್ಲಲ್ಲಿ ಚೂರು ಮರ್ತೋಗ್ತದೆ ಅವಳಿಗೆ, ಅಂದರೆ ವರ್ಡಿಂಗ್ಸ್ ಎಲ್ಲ ಅಷ್ಟು ಕ್ಲಿಯರ್ ಆಗಿ ಹೇಳುವುದಿಲ್ಲ. ಬಟ್ ತುಂಬ ರೈಮ್ಸ್ ಹಾಡ್ತಾಳೆ. ಈವನ್ ಗುಡ್ ಮ್ಯಾನರ್ಸಲ್ಲಿ ಕೂಡ ಶಾಲೆಯಲ್ಲಿ ಹ್ಯಾಂಡ್ ವಾಶ್ ಮಾಡಿಸ್ತಾರೆ. ಅದರಿಂದಾಗಿ ಮನೆಯಲ್ಲಿ ಸಹ ಊಟ ಮಾಡೋ ಮುಂಚೆ ವಾಶ್ ಯುವರ್ ಹ್ಯಾಂಡ್ಸ್ ಅಂತ ತಾನೇ ಹೇಳಿ ಹೋಗಿ ಕೈ ವಾಶ್ ಮಾಡಿ ಬರ್ತಾಳೆ. ಮತ್ತು ತುಂಬ ಮಕ್ಕಳೊಟ್ಟಿಗೆ ಸಹ ಒಳ್ಳೆ ಮಿಂಗಲ್ ಆಗುವಾಗಿ ಶಾಲೆಗೆ ಬಂದ ಮೇಲೆ ಎಲ್ಲ ಮಕ್ಕಳೊಟ್ಟಿಗೆ ಸಹ ಮಿಂಗಲ್ ಆಗ್ತಾಳೆ, ಸೇರ್ತಾಳೆ. ಮತ್ತು ಡೇಸ್ ಆಫ್ ದ ವೀಕ್, ಮಂತ್ಸ್ ಆಫ್ ದ ಇಯರ್, ನಂಬರ್ಸ್, ಆಲ್ಫಬೆಟ್ ಇದೆಲ್ಲ ಕ್ಲಿಯರ್ ಆಗಿ ಅವಳು ಹೇಳ್ತಾಳೆ. ಇವನ್ ದೋ ಶಿ ಈಸ್ ಓನ್ಲಿ 2 ಇಯರ್ಸ್ ಆದರೂ ಕೂಡ ಅವಳು ಇದೆಲ್ಲವನ್ನು ಹೇಳ್ತಾಳೆ. ತುಂಬ ಬದಲಾವಣೆ ಕಂಡಿದೆ. ಈ ಶಾಲೆ ಇಲ್ಲದಿದ್ದರೆ ಅಷ್ಟು ನಮಗೆ ಕಲಿಸ್ಲಿಕ್ಕೆ ಆಗ್ತಿರ್ಲಿಲ್ವೇನಾ. ರೆನಿಟಾ ಮ್ಯಾಮ್ ಇಂದಾಗಿ ಅವರು ತುಂಬ ಒಳ್ಳೆ ನಮ್ಮ ಮಗಳನ್ನು ಕಲಿಸ್ತಾರೆ. ಥ್ಯಾಂಕ್ ಯು. My name is Tasbil Ahmad. My school name is Angel Leslie School. My teacher name is Sunita Ma'am. February, March, April, May, June. ನಮ್ಮ ಮಧ್ಯೆ ಇನ್ನೊಬ್ಬ ಪಾಲಕರಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ನಾಸಿಯಾ. ಈ ಏಂಜಲ್ ಶಾಲೆಗೆ ಸೇರಿಸಿದ ಮೇಲೆ ಮಗುವಿನ ವರ್ತನೆಯಲ್ಲಿ, ನಡತೆಯಲ್ಲಿ ಯಾವ ಬದಲಾವಣೆಗಳಾಗಿವೆ ಎಂದು ತಿಳಿಸಬಹುದಾ? ನನ್ನ ಮಗನ ಹೆಸರು ತಸ್ಬಿಲ್ ಅಹಮದ್ ಅಂತೇಳಿ. ಅವನಿಗೆ 3 ವರ್ಷ ತಾಗಿದ ನಂತರ ನಾನು
ಈ ಶಾಲೆಯ ಬಗ್ಗೆ ತಿಳಿದುಕೊಂಡು ನಾನು ಇಲ್ಲಿ ಸೇರಿಸಿದೆ. ನಾನು ಅದೊಂದು ಸೇರಿಸಿದ್ದು, ಅದು ಸ್ಟೆಪ್ ತಗೊಳ್ಳೋದು ಭಾಳ ಒಂದು ಒಳ್ಳೆಯ ಮಾಡಿದ್ದು ಅಂತ ಕಾಣ್ತದೆ ನನಗೆ. ಹಾಗೆ ಶಾಲೆಯಲ್ಲಿ ಬಂದ ಮೇಲೆ ಅವನು ಶೇರಿಂಗ್ ಮಾಡೋದಾಗಲಿ, ಸ್ವಲ್ಪ ಸಿಟ್ಟನ್ನು ಕಂಟ್ರೋಲ್ ಮಾಡೋದಾಗಲಿ, ಹಠವನ್ನು ಕಂಟ್ರೋಲ್ ಮಾಡೋದಾಗಲಿ, ಅದನ್ನು ತುಂಬ ರೀತಿಯಲ್ಲಿ ಕಲಿತ. ಈಗಲೂ ನಾನು ಮನೆಯಲ್ಲಿದ್ದರೆ ಅವರು ತುಂಬ ಹಠ ಮಾಡಿದರೆ ನಾನು ಅವರ ರಿಟಾ ಮ್ಯಾಮ್ ಅವರ ಮ್ಯಾಮ್ನ ಹೆಸರನ್ನು ತೆಗಿದ್ದೇನೆ. ಅವರ ಹೆಸರಿಗೆ ಅಷ್ಟು ಮರ್ಯಾದೆ ಉಂಟು. ಅವರ ಹೆಸರು ಅವರ ಹತ್ರ ಅವನ ಹೆಸರು ಹಾಳಾಗಬಾರ್ದು ಅಂತೇಳಿ ನೋನು ರಿಟಾ ಮ್ಯಾಮ್ ನೈಬೋಲ್ನ ಹಾಗೆ ಹೇಳ್ತಾನೆ. ನಮ್ಮ ಭಾಷೆಯಲ್ಲಿ ಅವನು ಹಾಗೆ ಹೇಳ್ತಾನೆ, ರಿಟಾ ಮ್ಯಾಮ್ ಹೇಳಬೇಡಿ, ನಾನು ಮಾಡೋದಿಲ್ಲ, ಅದು ತಪ್ಪು ಮಾಡೋದಿಲ್ಲ ಅಂತೇಳಿ ಆ ಮರ್ಯಾದೆ ಆಗ ಗೌರವವನ್ನು ಅವನು ಮ್ಯಾಮಿಗೆ ಕೊಡ್ತಾನೆ. ಆ ರೀತಿ ಅವರು, ನಾನು ಅವರ ಸಣ್ಣ ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಅವನಿಗೆ ಹೇಳಿದ್ದೆ. ಹಾಗೆ ಅವರ ಸಿಟ್ಟಾಗಲಿ ಶೇರಿಂಗಲ್ಲಿ ತುಂಬ ಇತ್ತು. ಅಂದರೆ ಟಾಯ್ಸ್ ಶೇರ್ ಮಾಡೋದಿಲ್ಲ ಹಾಗೆಲ್ಲ ಇತ್ತು. ನಾವು ಹುಟ್ಟಿದ್ರು ಸಹ ಅವನು ಇದು ಮಾಡ್ತಿದ್ದ. ಹಾಗೆ ಅದನ್ನು ನಾನು ಹೇಳಿದ ರೀತಿಯಲ್ಲಿ ಮ್ಯಾಮ್ ಅದನ್ನು ಅಷ್ಟೇ, ಒಂದು ನಾನು ತಾಯಿ ನನ್ನಕ್ಕಿಂತ ಒಂದು 100% ಜಾಸ್ತಿ ಅವರನ್ನು ತಾಯಿ ಹಾಗೆಯೇ ನೋಡಿ ನನ್ನ ಮಗುವಿನ ಜೀವನದ ಇದು ಬೆಳವಣಿಗೆಯ ವಿಕಾಸದಲ್ಲಿ ಅವರದೊಂದು ತುಂಬ ದೊಡ್ಡ ಕೈ. ಅವರನ್ನು ಚಿರಋಣಿಯಾಗಿ ನಾನು ಯಾವಾಗಲೂ ಇರ್ತೇನೆ. ನಾನು ಅವರದ್ದು ಇದು ನರ್ಸರಿ ಶಾಲೆ, ನಮಗೆ ಭಾಗ್ಯವಿಲ್ಲ ಹೇಳಬೇಕೇನೋ. ಅವರು ಇನ್ನು ಮುಂದೆದು LKG ಆಗಲಿ, ನೆಕ್ಸ್ಟ್ ನಾನು ಅವರ 10th ತನಕ ಸಹ ಅವರು ಶಾಲೆಯನ್ನು ಕಂಟಿನ್ಯೂ ಮಾಡ್ತಿದ್ದರೆ ನಾನು ಅವರ ಜೊತೆಯೇ ಅಂದರೆ ಅವರ ಬೆಳವಣಿಗೆಯಲ್ಲಿ ನನ್ನ ಮಗುವನ್ನು ಬಿಡ್ತಿದ್ದೆ. ಯಾವ ಧೈರ್ಯದಲ್ಲಿ ಅಂದರೆ ನನಗೆ ಅಷ್ಟೊಂದು ಧೈರ್ಯ ಇದೆ ಅಂತ ಹೇಳಿದ್ರೆ 1% ನನಗೆ ಟೆನ್ಷನ್ ಇಲ್ಲ. ಇಲ್ಲಿ ಬಿಟ್ಟರೆ ಇಡೀ ದಿನ ಇಲ್ಲಿ ಮ್ಯಾಮ್ ಒಂದು 24 hours ನಾನು ಶಾಲೆ ಮಾಡುತ್ತೇನೆ ಹೇಳಿದರೆ ಸಹ ನನ್ನ ಮಗ ರೆಡಿ ಇದ್ದಾನೆ ಶಾಲೆಗೆ ಬರಲಿಕ್ಕೆ. ಧನ್ಯವಾದಗಳು ನಾಜಿಯಾ ಮೇಡಮ್. ನಾಜಿಯಾ ಮೇಡಮ್ ರವರು ಹೇಳಿದರು 24 ಗಂಟೆ ಇಲ್ಲಿ ಬಿಟ್ಟರು ನಾನು ರೆಡಿ ಇದ್ದೇನೆ ಅಂತೇಳಿ. ಖಂಡಿತವಾಗಿ ಅವರಿಗೆ ಎಷ್ಟೊಂದು ಅಭಿಮಾನವಿರಬೇಕು ಈ ಶಾಲೆಯ ಮೇಲೆ. ಏಂಜಲ್ ನರ್ಸರಿ ಸ್ಕೂಲು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತದೆ, ಯಾವ ರೀತಿ ಅವರಿಗೆ ಶಿಕ್ಷಣ ಕೊಡ್ತದೆ, ಯಾವ ರೀತಿ ಅವರಿಗೆ ಮುಂದಿನ ತರಗತಿಗೆ ಹೋಗಲು ಸಹಾಯ ಮಾಡ್ತದೆ ಎಂಬುದನ್ನು ನಾವು ಆ ಪಾಲಕರಿಂದಲೇ ತಿಳಿದುಕೊಂಡೆವು. ಖಂಡಿತವಾಗಿಯೂ ನಮಗೆ ತುಂಬ ಸಂತೋಷ. ಮುಲ್ಕಿ ಕಾರ್ನಾಡ್ ಜಂಕ್ಷನ್ ಬಳಿ ಇರುವಂಥ CSI ಶಾಲೆಯ ಹತ್ತಿರವೇ ಈ ಏಂಜಲ್ಸ್ ನರ್ಸರಿ ಶಾಲೆ ಇದೆ. ಇಲ್ಲಿನ ನರ್ಸರಿಗೆ ಒಮ್ಮೆ ಭೇಟಿ ನೀಡಿ ಇಲ್ಲಿನ ಮುಖ್ಯಸ್ಥರನ್ನು, ಸಿಬ್ಬಂದಿಗಳನ್ನು ಮಾತನಾಡಿಸಿ ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ನೋಡಿ ಮಕ್ಕಳ ಅಭಿವೃದ್ಧಿ ಕಡೆ ಗಮನ ಕೊಡಿ. ಹಾಗೂ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಅದರಿಂದ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿಯೂ, ಆಟದಲ್ಲಿಯೂ, ಕಲಿಕೆಯಲ್ಲಿಯೂ ಮತ್ತು ಎಲ್ಲ ಚಟುವಟಿಕೆಗಳಲ್ಲಿಯೂ ಮುಂದೆ ಬರುವಂತೆ ನೀವು ಅವರನ್ನು ಪ್ರೋತ್ಸಾಹಿಸಿ. ಆದ್ದರಿಂದ ಹಿಂದೆ ಈ ಶಾಲೆಗೆ ಭೇಟಿ ಕೊಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.